ಆಕ್ಚುಲಿ ನಾನ್ ನಮ್ ಕಾಲೇಜ್ ಟಾಪರ್. ನಿಮ್ಗೊಂದ್ ವಿಷಯ ಗೊತ್ತಾ? ಏನಾ ವಿಷಯ? ಲೆಕ್ಚರರ್ಸ್ ಎಲ್ಲ ನನ್ನ ನೋಡ್ಕೊಂಡೇ ಕ್ಲಾಸ್ ಮಾಡ್ತಿದ್ರು. ಹಲೋ, ಎಲ್ಲ ಚೂಡಿದಾರ್ ಮೇಡಮ್ ನಿಮ್ಮನೆ. ಓ ಜೀಸಸ್, ಇವನೇನಿಲ್ಲಿ? ಹಲೋ ಮೇಡಮ್, ಕ್ಯಾಲಿಕೇಟ್ ಎನ್ಐಟಿ ಇದೇನಾ? ಅಯ್ಯೋ ಜೆನ್ನಿ, ನೀವು ತುಂಬಾ ಗ್ರೇಟ್ ಮೇಡಮ್. ಕ್ಯಾಲಿಕೇಟ್ ಎನ್ಐಟಿ ಕರ್ಕೊಂಡ್ ಬಂದಿದ್ದೀರಾ? ಹೌದು, ಅಷ್ಟೊಂದು ದೇವರಿಗೆಲ್ಲ ಕೈ ಮುಗಿದ್ರಲ್ಲ, ಯಾವ ದೇವ್ರು ಹೆಲ್ಪ್ ಮಾಡ್ಲೇ ಇಲ್ವಾ ನಿಮ್ಗೆ? ಮೇಡಮ್ ಐಸೆಟ್ಟು ಟೈಮ್ ಪಾಸ್ಗೋಸ್ಕರ ಬರೆದ್ರೆ ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ಫ್ಯಾನ್ಸಿ ನಂಬರ್ 27,999 ಓನ್ಲಿ. ಏ ನಿಲ್ಸು. 100 ಹೇಳ್ತ್ಯಾ? ಎಲ್ಲ ನಡೆಯುತ್ತಾ ಏನು? ನೀನು ಕೂಡ ಲೆಟ್ಸ್ ಮೀಟ್ ಇನ್ ಕ್ಯಾಲಿಕಟ್ ಎನ್ಐಟಿ ಅಂತ ಪೋಸ್ಟ್ ಕೊಟ್ಟಿಯಲ್ಲ, ನಿನಗೇನೋ ಸಿಕ್ತ ಹಾಗೆ? ಅದು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ದಾಗ ಏನೋ ದೊಡ್ಡ ಬಿಲ್ಡಪ್ ಕೊಡ್ತಿದ್ಯಾ? ಹೋಗಿ ಕೂತ್ಕೋ ಹೋಗು. ಸರಿ. ಹಾಯ್, ಐ ಆಮ್ ಮನು ದುರ್ಗರಾಜು. ಜೀಸಸ್, 3 ವರ್ಷ ಇವನು ಇಲ್ಲೇ ಇರ್ತಾನ? ಐದು ಸ್ಟೇಟ್ ಅಲ್ಲಿ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ನಮ್ ಕಾಲೇಜ್ಗೆ ಜಾಯ್ನ್ ಆದ್ರ? ಹೌದು ಸರ್. ಇಂಟ್ರೆಸ್ಟಿಂಗ್. ಒಂದ್ಸತಿ ಅವ್ರು ಮೀಟ್ ಮಾಡೋಣ. Sure sir. So, passing is having counter, which can execute sequence. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಮಿಸ್ಟರ್ ಮನೋ ದುರ್ಗರಾಜ್. ಹೂ ಈಸ್ ಮನೋ ದುರ್ಗರಾಜ್? ಎಸ್ ಸರ್. 5 ಸ್ಟೇಟ್ ಅಲ್ಲಿ ಸ್ಟೇಟ್ ರ್ಯಾಂಕರ್ ಆಗಿದ್ದು ಈ ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ ಕಾರಣ. ಅದು ಅಲ್ಲದೆ ಇಮ್ಸ್ಟಾಟ್ ಅಲ್ಲಿ ಕೂಡ ನಿನ್ಗೆ 16th ರ್ಯಾಂಕ್ ಬಂದಿದೆ. ನನ್ ಪ್ರೀತಿ ಮಾಡಿದ ಹುಡುಗಿ ಈ ಕಾಲೇಜಲ್ಲಿ ಜಾಯ್ನ್ ಆದ್ಲು ಸರ್. ಅದಕ್ಕೆ ನಾನು ಜಾಯ್ನ್ ಆದೆ. ವಾಟ್? ಪ್ರೀತಿ ಮಾಡಿದ ಹುಡುಗಿಗೋಸ್ಕರ ಈ ಕಾಲೇಜ್ಗೆ ಜಾಯ್ನ್ ಆದ್ರ? ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ಯಾ ಗೊತ್ತಾ? NITಲಿ ನಿನ್ನ MCA ಕಂಪ್ಲೀಟ್ ಆದ್ರೆ ಯಾವ್ದಾದ್ರು MNCಲಿ ನಿಂಗೆ ಕೆಲಸ ಸಿಗುತ್ತೆ. 6 ಡಿಜಿಟ್ ನಿಂಗೆ ಸ್ಯಾಲರಿ ಸಿಗುತ್ತೆ. ನಿನ್ ಲೈಫ್ ಎಷ್ಟು ಲಕ್ಸುರಿ ಆಗಿರುತ್ತೆ ಗೊತ್ತಾ? ಗೊತ್ತು ಸರ್. MNCಯಲ್ಲಿ ಜಾಬ್, 6 ಡಿಜಿಟ್ ಸ್ಯಾಲರಿ, ಲಕ್ಸುರಿ ಲೈಫ್. ಆದ್ರೆ ನಾವ್ ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ನಾವು ಪ್ರೀತಿಸಿದ ಹುಡುಗಿ ನಮ್ಮ ಪಕ್ಕದಲ್ಲಿಲ್ಲ ಅಂದ್ರೆ ಆ ಲೈಫಲ್ಲಿ ಹ್ಯಾಪಿನೆಸ್ ಇರಲ್ಲ ಅಲ್ವಾ ಸರ್? ನಿಮ್ಮಂತ ಯೂತ್ಗೆಲ್ಲ ಇದೇನೇ ಆ ಪ್ರಾಬ್ಲಮ್. ಲವ್ ಅನ್ನೋ ಟ್ರ್ಯಾಕ್ ನ ಹಿಡ್ಕೊಂಡು ಅದನ್ನೇ ಲೈಫ್ ಅನ್ಕೊಂಡು ನಿಮ್ ಕೆರಿಯರ್ನೇ ಸ್ಪೈಲ್ ಮಾಡ್ಕೋತೀರಾ. ಲವ್ ಈ ಸ್ಕ್ರಾಪ್. ಸರ್, ನನ್ನ ಏನಾದ್ರು ಹೇಳಿ ಸರ್, ನನ್ನ ಪ್ರೀತಿ ಬಗ್ಗೆ ತಪ್ಪಾಗಿ ಮಾತಾಡ್ಬಿಡಿ ಸರ್. ವಿತ್ ಯುವರ್ ಪರ್ಮಿಷನ್, ನಾವೆಲ್ಲ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಅಲ್ವಾ? ಹೂ ಇನ್ವೆಂಟೆಡ್ ಗೂಗಲ್? ಲಾರಿ ಪೇಜ್ ಅಂಡ್ ಸರ್ಜಿ ಬ್ರಿನ್ ಸರ್. ಓನ್ಲಿ ಒನ್. ಥ್ಯಾಂಕ್ ಯು. ದೇವದಾಸ್ ಲವರ್ ಹೆಸರೇನು? ಪಾರ್ವತಿ. ನಾವು ದಿನ ಯೂಸ್ ಮಾಡುವಂತ ಗೂಗಲ್ ಯಾರು ಕಂಡು ಹಿಡಿದಿದ್ದು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವತ್ತೋ ರಿಲೀಸ್ ಆಗಿರೋ ದೇವದಾಸ್ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಪಾರ್ವತಿ ಅಂತ ಎಲ್ರಿಗೂ ಗೊತ್ತು. ಅದು ಸರ್ ಪ್ರೀತಿಗಿರೋ ಬಲ. ಶ್ರೀರಾಮ ಸೀತೆಗೋಸ್ಕರ ಏನೆಲ್ಲ ಮಾಡ್ದ, ಶಹಜಹಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ದ. ನಾನೇನ್ ಮಾಡಿದೆ ಸರ್? ಆಫ್ಟರ್ ಆಲ್ ಒಂದು NIT ಸೀಟ್ ನ ಬೇಡ ಅಂತ. ಈ ಪ್ರಪಂಚದಲ್ಲಿ ₹1 ಫ್ಲವರ್ ಇಂದ ಹಿಡಿದು ಕೋಟಿಗಟ್ಟಲೆ ಟರ್ನವರ್ ಈ ಪ್ರೀತಿಯಿಂದನೇ ನಡೆಯುತ್ತೆ ಸರ್. ಯಾವುದೇ ಕ್ಲಾಸಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಫಾರ್ಮುಲಾಸ್ ಇಲ್ಲದೆ ಇರಬಹುದು, ಆದ್ರೆ ಬೆಂಚ್ ಮೇಲೆ ಪ್ರೀತಿ ಅಂತೂ ಇದ್ದೇ ಇರುತ್ತೆ ಸರ್. ಪ್ರೀತಿ ಇಲ್ಲದೆ ಜೀವನ ಇಲ್ಲ, ಸೃಷ್ಟಿನೂ ಇಲ್ಲ. ಸೈಲೆನ್ಸ್. ಪ್ರೀತಿ ಬಗ್ಗೆ ಇಷ್ಟೊಂದು ಹೇಳ್ದೆ ಅಲ್ವಾ? ಜೊತೆಗೆ ಪ್ರೀತಿ ಹುಡುಗಿನೂ ಇಲ್ಲೇ ಇದ್ದಾಳೆ ಅಂತ ಹೇಳ್ತಿದ್ಯಾ. ಮೇ ಐ ನೋ ಹರ್ ನೇಮ್? ಟೆಲ್ ಮಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಆನ್ಸರ್ ಇಲ್ವಾ? ಪ್ರೀತಿಸಿದ ಹುಡುಗಿ ಹೆಸರನ್ನೇ ಧೈರ್ಯವಾಗಿ ಹೇಳಕ್ಕಾಗ್ದವನು ಪ್ರೇಮ ಪಾಠ ಮಾಡ್ತಾ ಇದ್ದ ನೋಡು. ಲುಕ್ ಮನು, ಲವ್ ಇಸ್ ಸ್ಕ್ರಾಪ್. ಆ ಸ್ಕ್ರಾಪ್ ನ ಕ್ಲಿಯರ್ ಮಾಡ್ಬೇಕೇ ಹೊರತು ಅದನ್ನೇ ಲೈಫ್ ಅನ್ಕೋಬಾರ್ದು. ಸರ್, ನಾನ್ ಜೆನಿಫರ್. ನಿನ್ ಲವ್ ಸ್ಟೋರಿ ಏನಮ್ಮ? ಮನು ಪ್ರೀತಿಸಿದ್ದು ನನ್ನೇ. ಐ ಲವ್ ಯು ಮನು. ನಮ್ ರಿಲಿಜನ್ ಪ್ರಕಾರ ಈ ರೀತಿ ರಿಂಗ್ಸ್ ಬದಲಾಯಿಸ್ಕೊಂಡ್ರೆ ನಮಗ್ ಮದ್ವೆ ಆದ ಹಾಗೆ, ಗೊತ್ತಾ? ಆದ್ರೆ ಇದು ನಮ್ಮ ಪ್ರೀತಿಗೆ ನೆನಪು ಮಾತ್ರನೇ. ಆದ್ರೂ ನಮ್ಮ ಮದ್ವೆ ನಮ್ಮ ಅಣ್ಣಂದ್ರು ಒಪ್ಕೊಂಡ್ರೇನೆ. ನೀನು ಕೂಡ ಒಪ್ಪಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ಒಪ್ಪಿಸ್ತೀಯ ಅಲ್ವಾ ಮನು? ಪ್ರಾಮಿಸ್ ಮಾಡು. ನಿನಗೇನಾದ್ರೂ ಹುಚ್ಚ? ಈಗಾಗ್ಲೇ 100 ಸಲ ಮಾಡಿದೀನಿ, ಎಷ್ಟು ಸಲ ಮಾಡ್ಬೇಕು? ಸದ್ಯಕ್ಕೆ ಆ ಟಾಪಿಕ್ ನ ಡೈವರ್ಟ್ ಮಾಡು. ಅಂದ್ರೆ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ, ಈ ತರ ರಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಕಿಸ್ ಮಾಡ್ತಾರೆ. ಮತ್ತೆ
ಇವಳು ಜೆನಿ. ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ಮದ್ವೆ ಮಾಡ್ಕೋಬೇಕಂತಿದ್ದೀವಿ. ಅಣ್ಣ, ನಾನು ಮನು ಅಂತ ನನ್ನ ಕ್ಲಾಸ್ಮೇಟ್ನ ಲವ್ ಮಾಡಿದೆ. ನೀವು ಒಪ್ಕೊಂಡ್ರೆ ಅವನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಏಯ್, ಏನೇ ಮಾತಾಡ್ತಾ ಇದ್ಯಾ ನೀನು? ಓದು ಅಂತ ಕಾಲೇಜಿಗೆ ಕಳ್ಸಿದ್ರೆ ನೀನು ಮಾಡೋ ಕೆಲಸ ಇದೇನಾ? ನಿಮ್ಮ ಅಣ್ಣ ನಿನ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ ಗೊತ್ತಿದ್ರು ಕೂಡ ಲವ್ ಅಂತೆ ಲವ್. ಮಮ್ಮಿ, ನಿನ್ನಿಂದಾನೇ ಇವಳು ಹೀಗಾಗಿರೋದು. ಮನು ಏನು ಮಾತಾಡ್ತಿದ್ಯಾ ನೀನು? ನಮ್ ಕುಲ್ದೋಳಲ್ಲ, ನಮ್ ಮತದೋಳಲ್ಲ, ಯಾವ್ದೋ ಏಸು ಮತದೋಳನ್ನ ಕರ್ಕೊಂಡ್ ಬಂದ್ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ, ನಮ್ ಮಾನ ಮರ್ಯಾದೆ ಏನಾಗ್ಬೇಕು? ಅಮ್ಮ, ಈ ಕಾಲದಲ್ಲೂ ಕುಲ ಮತ ಎಲ್ಲ ಏನಮ್ಮ? ಅದೇ ನಿಮಗೆ ಅಡ್ಡ ಆದ್ರೆ ನೀವ್ ಒಪ್ಪಿದ್ರು ಒಪ್ಪಿಲ್ಲ ಅಂದ್ರು ನಾನ್ ಜೆನಿನೇ ಮದ್ವೆ ಆಗ್ತೀನಮ್ಮ. ಈ ಏಜ್ ಅಲ್ಲಿ ಲವ್ ಅನ್ನೋದು ಟೈಮ್ ಬೀಯಿಂಗ್ ಚೆನ್ನಾಗಿರುತ್ತೆ, ಆದ್ರೆ ಲೈಫ್ ಲಾಂಗ್ ಎಲ್ಲ ಇರಲ್ಲ. ಯೋಚನೆ ಮಾಡಿ ನೋಡು. ಮನು ತುಂಬಾ ಒಳ್ಳೆಯವನು ಅಣ್ಣ. ಸರಿ, ಅವನ ಜೊತೆ ಇದ್ರೆ ನೀನ್ ಚೆನ್ನಾಗಿರ್ತೀಯ ಅಂತ ಅನ್ಸುತ್ತೆ ನಿಂಗೆ? ನಿಮ್ ಜೊತೆ ಇದ್ದಾಗ ಎಷ್ಟು ಹ್ಯಾಪಿಯಾಗಿ ಸೆಕ್ಯೂರ್ಡ್ ಆಗಿರ್ತೀನೋ, ಮನು ಜೊತೆ ಇದ್ದಾಗ್ಲೂ ಅಷ್ಟೇ ಹ್ಯಾಪಿಯಾಗಿ ಸೆಕ್ಯೂರ್ಡ್ ಆಗಿರ್ತೀನಣ್ಣ. ಸರಿಮಾ, ಇನ್ನೊಂದು ವೀಕಲ್ ಚಿಕ್ಕಣ್ಣ ದುಬೈಯಿಂದ ಬರ್ತಿದ್ದಾರೆ. ಅವ್ರು ಬರ್ತಿದ್ದಂಗೆ ಮನೋನ ಕರ್ಸ್ ಮಾತಾಡೋಣ. ಥ್ಯಾಂಕ್ಸ್ ಅಣ್ಣ. ಇನ್ನೊಂದು 2 months ಅಲ್ಲಿ ನನ್ನ ಎಕ್ಸಾಮ್ ಮುಗಿಯುತ್ತಲ್ಲಮ್ಮ, ನಾವೇ ನಿಮ್ಮ ಮನೆಗೆ ಬಂದು ದೊಡ್ಡವ್ರ ಹತ್ರ ಮಾತಾಡ್ತೀವಮ್ಮ. ಲೈಫ್ ಎಲ್ಲ ಒಂದ್ ರೇಂಜ್ ಅಲ್ಲಿ ಕಲರ್ಫುಲ್ ಆಗಿದೆ ಕಣೋ. ಜೆನಿ ನೋಡೋದು, ಲವ್, ನಮ್ ಫ್ಯಾಮಿಲಿ ಮದ್ವೆಗೆ ಒಪ್ಕೊಳ್ಳೋದು, ಇದೆಲ್ಲ ತುಂಬಾ ಹ್ಯಾಪಿ ಆಗಿದೆ ಕಣೋ. ದೃಷ್ಟಿ ತಗ್ಲುತ್ತೇನೋ ಕಣೋ. ಹೇ, ಅದೆಲ್ಲ ಏನಿಲ್ಲ ಕಣೋ. ಅಷ್ಟಕ್ಕೂ ನಾಳೆನೆ ನನ್ನ ಪ್ರಾಜೆಕ್ಟ್. ಲೇ, ಅದೆಲ್ಲ ನಾನು ನೋಡ್ಕೋತೀನಿ ಬಿಡ. ಏನೋ, ಯಾವಾಗ ಬಂದೋ ಊರಿಂದ? ಮಾರ್ನಿಂಗೇ ಬಂದೆ ಕಣೋ. ಏನೋ ಹಾಗಿದ್ಯಾ? ಹ? ಲೈ, ಏಟ್ ಹೇಗೋ ಆಯ್ತು? ಏನಿಲ್ಲ ಕಣ, ಜಾರ್ ಬಿದ್ದೆ. ಜಾರ್ ಬಿದ್ರೆ ಕೈಗೋ ಕಾಲ್ಗೋ ತಗಲ್ಬೇಕಲ್ವೇನೋ? ಅಲ್ಲೇ ಹೇಗೋ ಬಿತ್ತು? ಏನಾಯ್ತು? ಏನ್ ಆಗಿಲ್ಲ ಕಣ, ಬಂದ್ ಕುತ್ಕೋ. ಯಾರೋನು? ಹೋಗ್ಲಿ ಬಿಡೋ. ಯಾರೋನು? ಓಕೆ ನಂದು, ಸರಿ ಆಗಿದ್ರೆ ಬಾಯ್. 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 ಏಯ್, ಯಾರೋ ನೀನು? ನಮ್ ಗಲ್ಲಿ ನಿನ್ಗೇನೋ ಕೆಲ್ಸ? ಇಲ್ಲಿಗೆ ಬಂದಿದೆ, ಹಾ? ಸ್ವಲ್ಪ ಕೆಲಸ ಇತ್ತು ನನ್ನ ಫ್ರೆಂಡ್ ಮನೇಲಿ. ಸೈಟ್ ಹೊಡಿಯಕ್ ಬಂದ ನಮ್ಮ ಮಗನೇ.